ಅನುಭವದ ಪ್ರಕಾರ ಹ್ಮ್. ನಮ್ ಶ್ರಮದ ಜೊತೆಗೆ ಬುದ್ಧಿವಂತಿಕೆ ಇರ್ಬೇಕು. ಹ್ಮ್. ಈಗ ನಾವು ನಂಬಿರೋದೇ ರೈತರು ನಂಬಿರೋದೇ ಭೂತಾಯಿನ. ಅದೇ ಅದೇ ಆಯಾಮನ್ ಮುಖಾಂತರ ನಾವು ಬೆಳೆ ಬೆಳ್ಕೋಬೇಕು. ನಿಜ ನಿಜ ನಿಜ. ನಮ್ ತಿಳಿದ ಮಟ್ಟಿಗೆ ಈಗ ಇದು ನಾವು ಇದನ್ನ ಇಟ್ಟಿದ್ಮೇಲೆ ಇನ್ನು ಇಷ್ಟೊಂದು ಎಲ್ಲ ಅಟ್ಟಿಗೆ ಇಷ್ಟು ನೀಟಾಗಿ ಆಗಿರೋದು. ನಮಸ್ತೆ ರೈತರಿಗೆ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾವು ಈಗ ಗುಸ್ವಾಮಿ ಅಂತಂದು ಹಾ. ನಮ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಹೋಬಳಿ ಹಾ. ಕೋವಿರೆಟ್ಟಿ ಅಂತ ನಮ್ದು. ಹೌದೌದೌದು. ತುಂಬಾ ಅದ್ಭುತವಾಗಿ ಹೂವು ಎಲ್ಲ ಬೆಳೆದಿದ್ದೀರಾ. ನಾವು ಬೆಳೆದಿದ್ವಿ ಈಗ ಅಲ್ಲೇ ಅಡಿಕೆ ಗಿಡ 2 ವರ್ಷ ಅಡಿಕೆ ಗಿಡ ಹಾ. ನಮ್ ಬೆಳೆಯಕ್ಕೆ ಬೇರೆ ನೆಲದಾಗೆ ಇನ್ನೇನು ಬೆಳೆಯಕ್ಕೆ ಆಗಲ್ಲ ಅನ್ಕೊಂಡು ಬೇರೆ ಬೆಳೆ ಬೆಳೆಯಕ್ಕಿದ್ರಾಗೆ ಹಾ. ಕಷ್ಟ ಆಗುತ್ತೆ ಅನ್ಕೊಂಡು ಹಾ. ಇದನ್ನ ಐಡಿಯಾ ಮಾಡಿದ್ವಿ ಅಂಟ್ ಬೆಳಿಬೇಕು ಅಂತ. ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ಹೌದು ಬೆಳೆದಿದ್ವಿ. ಹಾ. ಅದಕ್ಕೆ ಅಷ್ಟೇ ಕಷ್ಟಪಟ್ಟಿದ್ವಿ. ಈ ಹಾ. ವರ್ಷ ಮಳೆ ಇರ್ಲಿಲ್ಲ, ಹಾ. ಬೋರ್ಗಳಿಗೆಲ್ಲ ನೀರು ಇರ್ಲಿಲ್ಲ. ಹಾ, ಹಾ, ಹಾ. ಆದ್ರೆ ಸಾಹಸ ಮಾಡಿ ಬೆಳೆದಿದ್ವಿ. ಅದೇ 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 ಅದೇ. ಈಗ ಸುಮಾರು ಸತಿ ಈಗ ಒಂದು 5-6 ಕಳೆ ತೆಗ್ದಿದ್ವಿ ಅಲೆನೆ ಇದರಲ್ಲಿ. ಇದ್ರಲ್ಲಿ. ಹಾ 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 ಹಾ. ಮತ್ತೆ ಈಗ ಇದಕ್ಕೆ ಈಗ ಕೋಳಿ ಗೊಬ್ಬರ ಎಲ್ಲ ಹಾಕಿದ್ವಿ. ಕೋಳಿ ಗೊಬ್ಬರ ಕೋಳಿ ಹಾಕಿದ್ದೀರಾ. ಗೊಬ್ಬರನು ಹಾಕಿದ್ವಿ. ಹಾ ಹಾ ಹಾ. ಈಗ ಸರಿಯಾದ ಟೈಮಿಗೆಲ್ಲ ಆರೈಕೆ, ಈಗ ಔಷಧಿ, ಹಾ. ಈಗ ಖರ್ಚು ಮಾಡಿದ್ರೆ ತಾನೇ ಈಗ ಲಾಭ ಸಿಗೋದು. ಅದೇ ಅದೇ. ಎಷ್ಟು ಸಸಿ ಹಾಕಿದ್ದೀರಾ ಸರ್ ಹೂವಿನ ಸಸಿ ಎಲ್ಲ. ಹೂವಿನ ಸಸಿ ಸುಮಾರು ಒಂದು 15-20 ಸಾವಿರ ಹಾಕಿದ್ವಿ. 15-20 ಸಾವಿರ ಹಾಕಿದ್ರಿ. ಯಾವ್ಯಾವ ಹೂವಿನ ಸಸಿ ಹಾಕಿದ್ದೀರಾ. ಇದು ಎಲ್ಲೋ ಪೇಪರ್, ಹಾ ಹಾ ಹಾ. ಕೆಳಗಡೆ ಇದು ಸೆಂಟೆಲ್ಲ ಅಂತ ಬರುತ್ತೆ. ಓಕೆ ಓಕೆ. ಅದ್ರ ಕೆಳಗೆ ಚಾಂದಿನಿ ಅಂತ ಹಿಂಗೆ ಸ್ಟೆಪ್ ಮಾಡಿದ್ವಿ. ಟೋಟಲ್ ಇವೆಲ್ಲ ಎಷ್ಟು ಅಡಿಕೆ ಗಿಡ ಇದಾವೆ. ಟೋಟಲ್ ಆಗಿ ಒಂದು 4,000 ಚಿಲ್ಲರೆ ಇದೆ ನಮ್ದು ಅಡಿಕೆ ಗಿಡ. 4,000 ಚಿಲ್ಲರೆ ಇದ್ರಾಗಲ್ಲೂ ಅಷ್ಟರಲ್ಲೂ ಹೂವು ಹಾಕಿದ್ದೀರಾ. ಇಲ್ಲ ಅಷ್ಟರಲ್ಲೂ ಇಲ್ಲ. ಹಾ. ಒಂದ್ ಸ್ವಲ್ಪ ಟೊಮೆಟೊ ಹಾಕಿದ್ವಿ. ಹಾ. ಇನ್ನೊಂದ್ ಸ್ವಲ್ಪ ಬಾಳೆ ಇದು ಕಟಾವ್ ಮುಗಿದಿದೆ. ಹಾ ಹಾ ಹಾ. ಅದು ಇನ್ನ ಚಿಕ್ಕ ಅಡಿಕೆ ಗಿಡ. ಅದೇ ಅದೇ ಅದೇ. ಈಗ ಟೊಮೆಟೊ ಇರೋದು ಇನ್ನೇನು ಒಂಬಳೆ ಸ್ಟಾರ್ಟ್ ಆಗೈತಲ್ಲ ಅಡಿಕೆ ಗಿಡ. ಅದೇ 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 ಅದೇ. ನೋಡ್ರಿ ಹಂಗೆ ಮಾತಾಡ್ಕೊಂತ ಹೋಗೋಣ. ಎಷ್ಟು ವರ್ಷದಿಂದ ಹೂವು ಬೆಳಿತಿದ್ದೀರಾ. ನಮ್ಗೆ ಬುದ್ಧಿ ಬಂದ್ಕಿಂದಲೂ ಹೂವು ಬೆಳಿತಾನೆ ಇದ್ವಿ. ಬುದ್ಧಿ. ನಮ್ಮ ಅಪ್ಪ ಕಾಲದಿಂದ ಹೂವು ಬೆಳಿತಾ ಇದ್ವಿ. ಹಾ 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 ಹಾ. ಮತ್ತೆ ಯಾವ್ಯಾವ ಬೆಳೆ ಬೆಳಿತೀರಾ. ಇದ್ರಲ್ಲಿ ಮುಂಚೆ ಈರುಳ್ಳಿ ಬೆಳಿತಾ ಇದ್ವಿ. ಹ್ಮ್. ಇದಕ್ಕಿಂತ ಮುಂಚೆ ಈ ಬಾಳೆ ಗಿಡ ಬಾಳೆ ಎಲ್ಲ ಹಾಕಿದ್ವಿ. ಹ್ಮ್. ಬಾಳೆಯಲ್ಲೂ ಪರವಾಗಿಲ್ಲ ಚೆನ್ನಾಗಾಯ್ತು. ಹ್ಮ್ 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 ಹ್ಮ್. ಈಗ ಏನಂದ್ರೆ ಈ ವರ್ಷ ಸ್ವಲ್ಪ ನೀರ್ ಕಡಿಮೆ ಆಯ್ತಲ್ಲ. ಹ್ಮ್. ನೀರ್ ಕಡಿಮೆ ಆಗಿರೋದ್ರಿಂದ ನಾವು ಇದಕ್ ತಕ್ಕನಾದಂತ ಬೆಳೆ ಬೆಳಿಬೇಕು ಅಂತಂದು ಅದೇ ಅದೇ ಅದೇ. ಈಗ ಸೇವಂತಿಗೆ ಮಾಡಿದ್ವಿ. ಹೋದ ವರ್ಷ ಈ ಲೆಕ್ಕ ನೋಡಿದ್ರೆ ಹಾ. ಇದಕ್ಕಿಂತ ಚೆನ್ನಾಗ್ ಬಂದಿತ್ತು. ಹ್ಮ್. ಆದ್ರೆ ರೇಟ್ ಏನು ಉಪಯೋಗ ಆಗ್ಲಿಲ್ಲ. ಅದೇ ಅದೇ ಅದೇ. ಮಾಡಿದ ಖರ್ಚುನು ನಮಗೆ ಬರ್ಲಿಲ್ಲ. ಹಾ ಹಾ ಹಾ. ರೈತರಿಗೆ ಹೆಂಗಂದ್ರೆ ಹಾ. ಈಗ ಇಷ್ಟೊಂದು ಖರ್ಚು ಮಾಡಿರ್ತೀವ, ಹಾ. ಇದಕ್ಕೆ ಈಗ 1 ಲಕ್ಷ ಖರ್ಚು ಮಾಡಿದ್ವಿ ಅಂದ್ರೆ 2 ಲಕ್ಷ ಆದ್ರೂ ಬಂದ್ರೆ ನಮಗೆ ಲಾಭ 1 ಲಕ್ಷ ಉಳಿಯುತ್ತೆ. ಅದೇ ಅದೇ 1 ಲಕ್ಷ ಖರ್ಚಿಗೆ ಹೋಗೋದು ಗೊತ್ತಾಗುತ್ತೆ. ಅದೇ 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 ಅದೇ. ಸರ್ ಈಗ ಏನಿಲ್ಲ, ಸ್ಟಾರ್ಟಿಂಗ್ ಸಸಿ ನಾಟಿ ಮಾಡಿದಾಗಿಂದ ಈಗ ಎಷ್ಟು ಸಾವಿರ ಸಸಿ ಖರ್ಚು ಹಾಕಿದ್ದೀನಿ ಅಂದ್ರೆ. ಒಂದು 15-20 ಸಾವಿರ ಹಾಕಿದ್ವಿ. 20 ಸಾವಿರ ಹಾಕಿ ಸಸಿ ಹಾಕಿದ್ರಿ ಅಂದ್ರೆ ಹೂವು ಬರೋವರೆಗೂ ಎಷ್ಟು ಖರ್ಚು ಬರುತ್ತೆ ಸರ್. ಹೂವು ಬರೋವರೆಗೂ ಸರ್ ಈಗ ಇಲ್ಲಿಗೆ ನಮ್ದು 15-20 ಸಾವಿರ ಅಂತಂದ್ರೆ ಹಾ. ಸುಮಾರಾಗೆ ಒಂದು 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ವಿ ಆಲ್ರೆಡಿ. ಮಾಡಿದ್ದೀರಾ. ಆಲ್ರೆಡಿ ಅದೇ ಅದೇ ಅದೇ. ಅಷ್ಟು ನೀಟ್. ಕಳೆ ಕೀಳ್ಸೋದ್ರಿಂದ, ಹಾ. ಸಸಿಯಿಂದ, ಹಾ. ಅದಕ್ಕೆ ಇದು ಗೌರ್ಮೆಂಟ್ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಹಾ ಹಾ ಅದಕ್ಕೆ ಆರೈಕೆ ಔಷಧಿ ಆಗಿರ್ಬೋದು. ಹಾ 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 ಹಾ. ಆಮೇಲೆ ಈಗ ಬಿಸಿಲು ಈ ವರ್ಷ ಮಳೆ ಕಡಿಮೆ ಅಂತಂದು ಹ್ಮ್. ರೈನ್ ಡ್ರಿಪ್ ಮಾಡಿದ್ವಿ. ಹ್ಮ್. ಈಗ ಏನಾದ್ರು ನುಸಿ ಗಿಸಿ ಬರ್ದಂಗೆ ಓಕೆ ಓಕೆ ಓಕೆ. ಸ್ವಲ್ಪ ಮಾಡಿದಿರಲ್ಲ. ರೈನ್ ಡ್ರಿಪ್ ಇದೆ. ರೈನ್ ಡ್ರಿಪ್ ಹಾ ಹಾ ಹಾ. ಕಾಣಿಸ್ತಾ ಇದೆ. ಕಾಣಿಸ್ತದ. ಈ ರೈನ್ ಡ್ರಿಪ್ ಮಾಡಿದ್ವಿ. ರೈನ್ ಡ್ರಿಪ್ ಏನು ಉಪಯೋಗ ಆಗುತ್ತೆ. ರೈನ್ ಡ್ರಿಪ್ ಏನು ಉಪಯೋಗ ಆತಂದ್ರೆ ಈಗ ಈ ಬಿಸಿಲೈತೆ, ಹಾ. ಈ ಟೈಮ್ನಾಗೆ ಈಗ ಸೇವಂತಿಗೆ ಹೂವಿಗೆ ಇಮಿಡಿಯೇಟ್ ಆಗಿ ನುಸಿ ಅಟ್ಯಾಕ್ ಆಗ್ಬಿಡುತ್ತೆ. ಖಂಡಿತ ಖಂಡಿತ. ಹಾ. ಆ ನುಸಿ ಅಟ್ಯಾಕ್ ಆಗದಂಗೆ ಒಂದು ಕಡಿಮೆ ಅಂದ್ರೆ ಒಂದು 30-40% ಇದು ಅವಾಯ್ಡ್ ಮಾಡುತ್ತೆ. ಅವಾಯ್ಡ್ ಮಾಡುತ್ತೆ. ಪೂರ್ತಿ ಏನು ಮಾಡಲ್ಲ, ಹಾ ಹಾ ಹಾ. ಅಷ್ಟು ಪರ್ಸೆಂಟ್ ಅವಾಯ್ಡ್ ಮಾಡುತ್ತೆ. ಓಕೆ. ಮತ್ತೆ ಇನ್ನು ಸ್ವಲ್ಪ ಔಷಧಿ ನಾವು ಒಳ್ಳೊಳ್ಳೆ ಔಷಧಿ ಹೊಡಿಬೇಕು. ಒಳ್ಳೊಳ್ಳೆ ಔಷಧಿ. ಒಳ್ಳೊಳ್ಳೆ ಔಷಧಿ ಹೊಡಿಬೇಕು. ಹಾ 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 ಹಾ. ಅದು ಆರೋಗ್ಯ ಮಾಡ್ದಂಗೆಲ್ಲ ನಮಗೆ ಹೂವು ಒಂದ್ ಬೆಳೆದ್ರೆ ರೇಟ್ ಇರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಹಾ. ರೇಟ್ ಇದ್ರೆ ಪಾಸ್ ಆಗುತ್ತೆ. ರೇಟ್ ಇದ್ರೆ ಪಾಸ್ ಆಗುತ್ತೆ. ರೇಟ್ ಇಲ್ಲ ಅಂದ್ರೆ ಇಲ್ಲ. ರೇಟ್ ಇಲ್ಲ ಅಂದ್ರೆ ಏನು ಮಾಡಕ್ ರೈತರದ್ದು ಎಷ್ಟು ಸರ್. ಹಾ ಹಾ. ರೈತರದು ಹೆಂಗಂದ್ರೆ ಈಗ ಕೈಯಾಗ ಬರೋವರೆಗೂ ನಮಗೆ ನಮ್ದು ಅಂಬದು ಗೊತ್ತಾಗಲ್ಲ. ಅದೇ ಅದೇ ಅದೇ. ಮಾಡ್ಬೇಕು. ಮಾಡ್ಬೇಕು. ಅಡಿಕೆ ಗಿಡ ಎಷ್ಟು ವರ್ಷ ಸರ್. ಅಡಿಕೆ ಗಿಡ ಈಗ ಒಂದು 2-3 ವರ್ಷ ಇದು. 3ನೇ ವರ್ಷ ಇದೆ. 3 ವರ್ಷದಲ್ಲೂ ಉಪ ಬೆಳೆಗಳನ್ನ ಬೆಳಿತಾನೆ ಇದೀರಾ. ನಾವು ಇದಕ್ಕಿಂತ ಮುಂಚೆ ಇದ್ರಲ್ಲಿ ಬಾಳೆ ಇಟ್ಟಿದ್ವಿ. ಬಾಳೆ ಇಟ್ಟಿದ್ರಾ. ಬಾಳೆ ಮುಗಿಸ್ಕೊಂಡು ಮತ್ತೆ ಅದೇ ನೀರ್ ಕಡಿಮೆ ಅಂತಂದು, ಮಳೆ ಕಡಿಮೆ ಅಂತಂದು ಬಾಳೆಗೆ ಸ್ವಲ್ಪ ನೀರ್ ಜಾಸ್ತಿ. ಅದೇ 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 ಅದೇ. ಹೂವಿನ ಗಿಡಕ್ಕೆ ಒಂದ್ ಮೀಡಿಯಂ ಬಿಟ್ಟು ನಡೆಯುತ್ತೆ ಅಂತಂದು ಅದೇ ಅದೇ ಅದೇ. ಹೂವಿನ ಸಸಿ ಐಡಿಯಾ ಮಾಡಿ. ಎಲ್ಲ ಪೇಪರ್ ಈಗ ಏನ್ ಬೆಲೆ ಇದೆ ಸರ್ ಹೂವಿಗೆ. ಈಗ ಎಲ್ಲ ಪೇಪರು ಈಗ ದುರ್ಗದಲ್ಲಿ ಒಳ್ಳೆ ಟಾಪ್ ಇರೋ ಹೂವ 8 ಮಾರಿ 1000 ರೂಪಾಯಿ ಇದೆ. 8 ಮಾರಿಗೆ ಅಂದ್ರೆ 120-130 ರೂಪಾಯಿ ಮಾರು ಬೀಳುತ್ತೆ. 120-130 ರೂಪಾಯಿ ಮಾರು. ಒಳ್ಳೆ ಬೆಲೆ ಅಂತೀರಾ ಅದು. ಒಳ್ಳೆ ಬೆಲೆನೆ. ಈಗ ಒಂದ್ 3-4 ತಿಂಗಳಿಂದ ಹೂವು ಡೌನೇ ಆಗಿಲ್ಲ ಅಲ್ಲ ಸರ್. ಡೌನ್ ಅಂದ್ರೆ ಈಗ ಏನಾಯ್ತಂದ್ರೆ ಈಗ
ಹಿಂದಿನ ವರ್ಷ ಬಹಳ ಲಾಸ್ ಆಗ್ಬಿಡ್ತು ಅದೇ, ಅದೇ. ಸೇವಂತಿಗೆ ಅದು. ಅದೇ 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 ಸುಮಾರು ರೈತರು ಈಗ ನೀರಿಲ್ದಲೆ ಬಿಟ್ರು, ಸುಮಾರು ರೈತರು ಲಾಸ್ ಆಯ್ತು ಅಂತ ಬಿಟ್ರು. ಹಾ 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 ಈಗ ನಾವೇನ್ ಈಗ ಲಾಭ ಮಾಡ್ಬೇಕು ಅಂತ ಮಾಡಿದ್ವಿ. ಇದನ್ನ ಆರೈಕೆ ಮಾಡೋದ್ರಾಗೂ ಫೇಲ್ ಆಗ್ತಾರಲ್ಲ ಕೆಲವೊಬ್ಬ ರೈತರು. ಆರೈಕೆ ಮಾಡೋದಂದ್ರೆ ಈಗ ನಾನ್ ಹೇಳಿದ್ನಲ್ಲ, ಹ್ಮ್. ಇದು ಬಾಳೆ ಹಾಕಿದ್ವಿ ಹಿಂದಿನ ವರ್ಷ. ಹ್ಮ್. ಇದು ನಾನು ಸುಮಾರು ಇಲ್ಲಿ 6ನೇ ಕಳೆ ತೆಗ್ಸಿದೀನಿ. ಹೌದು ಹೌದು ಹೌದು. ಒಂದೊಂದ್ ಕಳೆಗೆ ಏನಿಲ್ಲ 30 ಆಳ ಇದಾವೆ. ಹಾ ಹಾ 618 ಆಳು. ಹಾ ಹಾ ಹಾ. ಅಂದ್ರೆ 180 ಅದೇ 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 180 ಆಳು ಆಗಿದಾವೆ. ಹಾ. ಸುಮಾರು 180 200 ಆಳ ಆಗಿದಾವ. ಅದೇ, ಅದೇ. 50 ರಿಂದ 60 ಸಾವಿರ ರೂಪಾಯಿ ಕಳೆಗೆ ಆಗೈತೆ. ಕಳಿಗೆ ಆಗೈತೆ. ಸಸಿ ಹಾ. ಅದ್ರ ಜೊತೆಗೆ ಈಗ ಆರೈಕೆಗೆ ಈಗ ಇದು ಗೌರ್ಮೆಂಟ್ ಗೊಬ್ಬರ ಇರ್ಬೋದು, ಓಕೆ 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 ಕೋಳಿ ಗೊಬ್ಬರ ಎಲ್ಲ ಹಾಕಿದ್ವಿ. ಓಕೆ ಓಕೆ. ಆಮೇಲೆ ಈಗ ಹಿಂಗೆ ಖರ್ಚುಗಳೆಲ್ಲ ಬರ್ತಾನೆ ಇರ್ತಾವ ರೈತರಿಗೆ. ಹಾ 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 ಹಾ. ಒಂದ್ ಮೋಟ್ರ್ ಎತ್ತಿಳಿಸಿದ್ವಿ, ಇವತ್ತೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ಒಂದ್ 10,000 ರೂಪಾಯಿ ಖರ್ಚು ಬರುತ್ತೆ. ಅದೇ ಅದೇ. ಇವತ್ತು ತುಂಬಾ ದುಬಾರಿ ಆಗ್ಬಿಟ್ಟಿದೆ ಅಲ್ಲ. ದುಬಾರಿ ಎಲ್ಲ ದುಬಾರಿ. ಹಂಗೆ ಅದೇ ತರನೇ ಈಗ ನಮಗೂ ಸ್ವಲ್ಪ ಲಾಭ ಬಂದ್ರೆ ಈಗ ರೈತರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಬೆಲೆ ಇದ್ರೆ ನಿಮಗೆ ಲಾಭ ಸಿಗುತ್ತೆ. ಲಾಭ ಸಿಗುತ್ತೆ. ಇದು ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಹೂವು ಕೊಡ್ಬೇಕು ನೀವು. ಕ್ವಾಲಿಟಿ ಇದ್ರೆ ಮಾತ್ರ. ಹಾ 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 ಹಾ. ಯಾವ್ದೇ ಆಗ್ಲಿ, ಯಾವ್ದೇ ಒಂದು ವಸ್ತು ಆಗ್ಲಿ, ಹಾ ಹಾ ಹಾ. ಕ್ವಾಲಿಟಿ ಇದ್ರೆ ಅಟ್ರಾಕ್ಷನ್ ಆಗೋದು. ಈ ರೀತಿ ಉಪ ಬೆಳೆ ಬೆಳೆಯೋದ್ರಿಂದ ಅಡಿಕೆ ಗಿಡಕ್ಕೆ ತುಂಬಾ ಅನುಕೂಲ ಅಂತಾರೆ, ನಿಜಾನ? ನಮ್ ತಿಳಿದ ಮಟ್ಟಿಗೆ ಈಗ ಇದು ನಾವು ಇದನ್ನ ಇಟ್ಟಿದ್ಮೇಲೆ ಇನ್ನು ಇಷ್ಟೊಂದು ಎಲ್ಲ ಅಟ್ಲಿ ಇಷ್ಟು ನೀಟಾಗಿ ಆಗಿರೋದು. ಇದಕ್ಕಿಂತ ಮುಂಚೆಲೆ ಸ್ವಲ್ಪ ನೀರ್ ಕಡಿಮೆ ಇತ್ತು ಈ ಬೇಸಿಗೆ ಟೈಮಲ್ಲಿ. ಹಾ ಹಾ. ಈಗ ಇದಕ್ಕೆ ಅದಕ್ಕೂ ನೀರಾಗುತ್ತೆ, ಇದಕ್ಕೂ ನೀರಾಗುತ್ತೆ. ಆರೈಕೆನು ಅದಕ್ಕೂ ಆಗ್ತೈತೆ, ಹೂವಿನ ಗಿಡಕ್ಕೂ ಆರೈಕೆ ಆಗ್ತೈತೆ. ಅದೇ ಕಳೆ ಇಲ್ದಲೆ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಗಿಡದ ಬೆಳವಣಿಗೆನೂ ಚೆನ್ನಾಗ್ ಆಗ್ತೈತೆ. ನಮ್ಕಿನ ನುರಿತರು ಏನಂದ್ರೆ ಕಳೆ ಬಿಟ್ಕೊಂಡ್ರೆ ತೋಟಕ್ಕೆ ತೇವಾಂಶ ಇರುತ್ತೆ ಅಂತಾರೆ. ಅದು ಫಸಲು ಬಂದ್ ಗಿಡಗಳಿಗೆ. ಬಂದ್ ಗಿಡಕ್ಕೆ. ಹಾ ಹಾ. ನಾವು ಈಗ ಹೂವಿನ ಗಿಡ ಬೆಳೆದ್ರೆ ಈಗ ಏನಾದ್ರೂ ಅದ್ರಿಂದ ಲಾಭ ಆಗ್ಬೋದು. ಅದೇ 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 ಸರ್. ನೀವು ಮಾಡಿರ್ತಕ್ಕಂಥ ತುಂಬಾ ಉಪಯುಕ್ತವಾದ ಮತ್ತೆ ಬುದ್ಧಿವಂತಿಕೆ ಕೆಲಸ ಸರ್. ಯಾಕೆಂದ್ರೆ ಉಪ ಬೆಳೆಗಳನ್ನ ನಾವು ಬೆಳೆದಾಗ ನಮಗೆ ಬಂಡವಾಳನೂ ಹಾಕಿರ್ತೀವಿ, ಲಾಭಾಂಶನೂ ಸ್ವಲ್ಪ ಬರ್ತಾ ಇರುತ್ತೆ. ನಮ್ಮ ಅಡಿಕೆ ಗಿಡಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ತುಂಬಾ ಒಳ್ಳೆ ಕೆಲಸನೇ ಮಾಡಿದೀರಾ. ನನ್ ತಿಳಿದ ಮಟ್ಟಿಗೆ ಸರ್ ಈಗ ಹೆಂಗಂದ್ರೆ, ಈಗ ನಾನು ಯೋಚನೆ ಮಾಡಿದೆ, ಇಷ್ಟು ಕಡಿಮೆ ನೀರಿನಾಗೆ ಈಗ ನಾನು ಅಡಿಕೆ ಗಿಡ ಉಳಿಸ್ಬೇಕು. ಅಡಿಕೆ ಗಿಡ ಇನ್ನೂ ಏನಿಲ್ಲ ಅಂದ್ರೆ ನನಗೆ 3 ವರ್ಷ ಬೇಕು. ಖಂಡಿತ ಖಂಡಿತ ಖಂಡಿತ. 3 ವರ್ಷದವರೆಗೂ ಈಗ ನಾನು ಕೈ ಕಟ್ಕೊಂಡು ಉತ್ಕೋಬೇಕಾಗತ್ತೆ. ಬೇರೆ ಕೆಲ್ಸಗಳು, ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ನಿಜ ನಿಜ ಈಗ ಇಲ್ಲ ಮನೆ ಮಂತನ ನಡ್ಸಕ್ಕಾಗ್ಲಿ, ನಿಜ ನಿಜ. ರೈತರು ಈಗ ಯಾಕಂದ್ರೆ ನಾವ್ ಇದನ್ನೇ ನಂಬಿರೋದು, ಇದರಿಂದಾನೆ ನಿಜ ನಿಜ ನಿಜ. ಇದನ್ನೇ ನಂಬಿರೋದು, ಇದರಿಂದಾನೆ ಬತ್ತಿರೋದು. ನಿಜ ನಿಜ. ಹಂಗಾಗಿ ಈಗ ಕೈಗೆ ಬರೋವರ್ಗುನು ಯಾವ್ದಾದ್ರು ಹಿಂಗ್ ಉಪ ಬೆಳೆ ಬೆಳ್ಕೊಂಬನ ಅಂತಂದು ಅದೇ 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 ಈ ಒಂದು ಇದು ಮಾಡಿದ್ವಿ. ಬನ್ನಿ ಸರ್, ಅಲ್ಲಿ ಟೊಮಟೊ ಹತ್ರ ಹೋಗೋಣ. ಸರಿ. ಇದು ಯಾವ ಹೂವ? ಇದೇ ಹೂವ ಸರ್? ಇದು ಸರ್ ಸೆಂಟ್ ಎಲ್ಲೋ ಅಂತಂದು. ಓಕೆ ಓಕೆ ಓಕೆ. ಇದು ಬಂದ್ಬಿಟ್ಟು ಪರ್ಪಲ್ ಅಂತಾರೆ, ನೀಲಿ ಅಂತಾರೆ ನಮ್ ದುರ್ಗದಲ್ಲಿ. ಬೆಂಗಳೂರಲ್ಲೆಲ್ಲ ಪರ್ಪಲ್ ಅಂತಾರೆ ಇದನ್ನ. ಓಕೆ. ಇದು ಒಂದು 2-2.5 ತಿಂಗಳಿಗೆ ಹೂವ ಸ್ಟಾರ್ಟ್ ಆಗುತ್ತೆ. 2-2.5 ತಿಂಗಳಿಗೆ ಹೂವ ಸ್ಟಾರ್ಟ್ ಆಗುತ್ತೆ. 2-2 ಅದು ಸಸಿ ಏನ್ ಬೆಲೆ ಬೀಳುತ್ತೆ, ಇದು ಸಸಿ ಏನ್ ಬೆಲೆ ಬೀಳುತ್ತೆ? ಈ ವರ್ಷ ಸೇಮ್ ಬೆಲೆ ಸೇಮೇ ಇತ್ತು. ಏನ್ ಬೆಲೆ ತಂದಿದ್ರ ಅದನ್ನ? ₹1 ಬಿದ್ದಿತ್ತು. ಇದು ಸೆಂಟ್ ₹1 ಸಸಿ ಬಿದ್ದಿತ್ತು. ಹೌದು ಹೌದು ಹೌದು. ಈಗ ಹೂವ ಬಂದ್ಬಿಟ್ಟು ಅದು ಬೇಗ ಮುಗಿಯುತ್ತೆ. ಒಂದ್ 2-3 ಬೆಳೆ ಒಂದು ಕೊಯ್ಲಿಗೆ ಮುಗಿಯುತ್ತೆ. 2-3 ಕಟಾಪಿ ಮುಗಿದೋಗುತ್ತೆ. ಮುಗಿದ್ಬಿಡುತ್ತೆ. 2-2.5 ತಿಂಗಳಿಗೆ ಹೂವ ಬರುತ್ತೆ. ಹೂವ ಬರುತ್ತೆ. ಮತ್ತೆ ಅದನ್ನ ನಾವು ಈಗ ಈ ತರ ಕಡ್ಡಿ ಇದು ಮುಗಿದ್ಮೇಲೆ ಬರ್ರಿ, ಹಂಗೆ ಬರ್ರಿ ತೋರಿಸ್ತೀನಿ. ಮುಂದೆ ಬರುತ್ತೆ. ಈಗ ಆಲ್ರೆಡಿ ಇದು ಮುಗಿದು ಇದು ಮತ್ತೆ ಚಿಗುರಿದ ಬಂದಿರೋದು ಇದು. ಓಕೆ ಓಕೆ ಓಕೆ. ಇದನ್ನ ನಾವು ನೀಟಾಗಿ ಕಳೆಗಿಲ್ದಂಗೆ ನೀಟಾಗಿ ತಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಈಗ ಮತ್ತೆ ಇದು ತಿರ್ಗಾ ಒಂದು 15 ದಿನ 20 ದಿನ ಹೂವ, ಒಂದ್ 3 ಕೊಯ್ಲು 4 ಕೊಯ್ಲು ಹೂವ ಕೊಯ್ಯುತ್ತೆ. ಹೂವ ಕೊಯ್ಯುತ್ತಲ್ಲ. ಹೂವ ಕೊಯ್ಯುತ್ತೆ. ಇದನ್ನ ಅಂತರ ಬೆಳೆ ಯಾಕೆ ಮಾಡಿದ್ವಿ ಅಂದ್ರೆ ಇದು ಸೆಂಟ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಅದೇ 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 ಅದೇ. ಈಗ ಹಂಗಾಗಿ ಈಗ ಗ್ಯಾಪ್ನು ಇದಕ್ ಬೇಕಾಗುತ್ತೆ. ಸೆಂಟ್ ಎಲ್ಲಗೆ ಗ್ಯಾಪ್ ಜಾಸ್ತಿ ಬೇಕು. ಅದೇ ಅದೇ ಅದೇ. ಅಷ್ಟೊತ್ತಿಗೆ ಈ ಬೆಳೆ ಬಂದು ಹೋಗುತ್ತೆ ಅಂತಂದು 2 in 1 ಇರ್ಲಿ ಅಂತಂದು 2. ಖಂಡಿತ ತುಂಬಾ ಚೆನ್ನಾಗಿ, ತುಂಬಾ ಬುದ್ಧಿವಂತಿಕೆ ಮಾಡಿ ಹೂವ ಬೆಳೆದಿದ್ದೀರಾ ಸರ್. ಏನ್ ಮಾಡ್ತೀರಾ ನೋಡಿ, 2.5 ತಿಂಗಳೊಳಗೆ ಹೂವ ಆ ಕಡೆ ಗಿಡದ ಬಡ್ಡೆಯಲ್ಲಿ ಹೂವ ಮುಗ್ದೋಗುತ್ತೆ. ಮಿಡ್ಲಲ್ಲಿ ಕೂಡ ಆಮೇಲೆ ಸ್ಟಾರ್ಟ್ ಆಗುತ್ತೆ. ನಮಗೆ ಮತ್ತೆ ಮಾಡಾರೈಕೆ ಅಡಿಕೆ ಗಿಡಕ್ಕೂ ಮಾಡ್ತೀರಾ, 2 ತರದ ಹೂವಿಗೂ ಮಾಡ್ತೀರಾ? ಹೂವಿಗೂ ಮಾಡಿರ್ತೀವಿ. ಖಂಡಿತ 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 ಖಂಡಿತ. ಹೂವಿಗೂ ಮಾಡಿರ್ತೀವಿ. ಅಡಿಕೆ ಗಿಡಕ್ಕೂ ನೀರ್ ಆದಂಗ ಆಗ್ಬೇಕು. 2 ತರ ಹೂವಿಗೂ ಆಗ್ಬೇಕು. 2.5 ತಿಂಗಳದು ಬರ್ಬೇಕು, 4 ತಿಂಗಳದು ಬರ್ಬೇಕು. ಸ್ಟಾರ್ಟ್ ಆಗ್ಬೇಕು. ಅದೇ ಅದೇ. ಇದು ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ. ಖಂಡಿತ ಖಂಡಿತ. ಎಲ್ಲ ಮಗ್ ಕಟ್ತಾ ಇದೆ. ಎಲ್ಲಾರು ಹಿಂಗ ಒಳಗ ಹೂವ ಎಲ್ಲ ಈ ತರ ಸ್ಟಾರ್ಟ್ ಆಗ್ತಾ ಇದೆ. ಅದೇ 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 ಸರ್. ಔಷಧಿ ಎಲ್ಲ ಏನ್ ಖರ್ಚು ಬರುತ್ತೆ ಸರ್? ಬರುತ್ತೆ. ಈಗ ಔಷಧಿ ಈಗ ನಾವು ಆರೈಕೆ ಮಾಡ್ದಂಗೆ ಕ್ವಾಲಿಟಿ ಮೇಲೆ. ಕೆಲವರು ಜನ ಎಲ್ಲ ಚಿತ್ರದುರ್ಗದ ತರ್ತಾರೆ. ನಾವೆಲ್ಲೂ ಜಾಸ್ತಿ ನಾವಿಲ್ಲಿ ನಮ್ಮೂರು ಅವಿನಾಶ್ ಅಂಗಡಿ ಹತ್ರ ಅವಿನಾಶ್ ಒಳ್ಳೆ ರೀತಿ ಔಷಧಿ ಕೊಡ್ತಾರೆ. ಈಗ ನಾವು ಕೇಳಿದ್ದೇನ್ ಕೇಳ್ತೀವಿ ಅದನ್ನ ಕೊಡ್ತಾರೆ. ಖಂಡಿತ ಖಂಡಿತ ಖಂಡಿತ. ನಾವು ಅವ್ರ ಕಡೆ ತಂದಿದ್ದೀವಿ, ನಮಗೂ ಒಳ್ಳೆ ರೀತಿ ಔಷಧಿ ಎಲ್ಲ ಕೊಟ್ಟಿದ್ದಾರೆ.
ಸಾಕಾರನು ಮಾಡ್ತಾರ ರೈತರಿಗೆ. ರೈತರಿಗೆ ನಮ್ ಲೆಕ್ಕದಾಗೆ ಹ್ಮ್ ನನಗೆ ತಿಳಿದ ಮಟ್ಟಿಗೆ ಉತ್ತಮ. ಉತ್ತಮ. ಯಾವ ಅಂಗಡಿಯರು ಯಾವ ಗೊಬ್ಬರದ ಅಂಗಡಿಯರು ಸಾಲ ಕೊಟ್ಟು ನಿಲ್ಲಲ್ಲ. ಅದೇ 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 ಇವತ್ತುವರೆಗೂ ವರ್ಷದವರೆಗೂ ಅವ್ರು ಕೊಟ್ಟು ಕೊಟ್ಟ ಮೇಲೆ ಇಸ್ಕೊಂಡಾರ ವಾಪಸ್. ಖಂಡಿತ 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 ಖಂಡಿತ. ಆ ಲೆಕ್ಕದಾಗೆ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅವ್ರಿಗೆ. ನಾವು ಹೇಳ್ಬೇಕಾದ್ರೆ ನಮಗೂ ತುಂಬಾ ಸಾಲ ಕೊಟ್ಟಿದ್ದಾರೆ. ಅದೇ 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 ಖಂಡಿತ ಒಳ್ಳೆ ಮನುಷ್ಯ ಕೂಡ. ಹಾ, ಹಾ, ಹಾ. ಸರ್ ಏನಿಲ್ಲ, ಒಂದು 20,000 ಸಸಿಗೆ ಏನ್ ಖರ್ಚು ಬರುತ್ತೆ ಔಷಧಿಗೆ? 20,000 ಸಸಿಗೆ ನಮ್ಗೆ ನಮ್ಮ ಆರೈಕೆ ಮೇಲೆ. ಹ್ಮ್. ಈಗ ಹೂವಿಂದ ಹೆಂಗಪ್ಪ ಅಂತಂದ್ರೆ ಹ್ಮ್. ನುಸಿ ಬೀಳಿಲ್ಲ ಅಂದ್ರೆ ಹ್ಮ್. ಒಂದು 50% ಖರ್ಚು ಕಡಿಮೆ ಆಗುತ್ತೆ. ಹ್ಮ್. ಏನಾದ್ರು ನುಸಿ ಆಗಿ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಹ್ಮ್. ಒಂದು ಇನ್ನೂ 50% ಎಕ್ಸ್ಟ್ರಾ ಆಗುತ್ತೆ. ಏನ್ ಖರ್ಚು ಮಾಡಿದ್ರೆ ಹೂ ಹಳ್ಳವರೆಗೂ ಈಗ ಹೊಡೆದಿರ ಔಷಧಿ? ಹೂವು ಹಳ್ಳವರೆಗೂ ನಾವು ಯಾವ್ದು ಖರ್ಚು ಮಾಡಿಲ್ಲ. ಹೂವು ಹಳ್ಳಿದ್ಮೇಲೆ ಸ್ಟಾರ್ಟ್ ಮಾಡಿರೋದು. ಯಾಕಂದ್ರೆ ಈಗ ವಾತಾವರಣ ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿತ್ತಲ್ಲ. ಹ್ಮ್. ಈ ಒಂದು ವಾರದಿಂದನೇ ಸ್ವಲ್ಪ ಬಿಸಿಲು ಕಾಯ್ತಾ ಇದೆ. ಕಾಮ್ತಾ ಇರೋದು. ಮುಂಚೆ ಸ್ಟಾರ್ಟಿಂಗ್ ಸಸಿ ನಾಟಿ ಮಾಡೋ ಟೈಮ್ನಾಗೆ ಬಿಸಿಲು ಜಾಸ್ತಿ ಇತ್ತು. ಅದೇ ನೀರಿನ ಪೂರೈಕೆಲ್ಲ ಪರವಾಗಿಲ್ಲ ಸರ್ ಈಗ? ಹಿಂದಿನ ವರ್ಷ ನೀರಿನ ಪೂರೈಕೆ ಕಡಿಮೆ ಆಗಿದ್ರಿಂದ ಈಗ ನಾವು ಅಡಿಕೆ ಗಿಡಕ್ಕೂ ಆಗುತ್ತೆ, ಈ ಸಸಿಗೂ ಆಗುತ್ತೆ ಅಂತಂದು ಅದೇ ಅದೇ ಅಂತರ ಬೆಳೆ ಬೆಳ್ಕೊಂಬನ ಅಂತ ಇದನ್ನ ಉಪಯೋಗ ಮಾಡ್ಕೊಂಬನ ಅಂತಂದು ಈ ಬೆಳೆ ಇಟ್ಟಿದ್ದು. ಬನ್ನಿ ಸರ್, ಚಾಂದಿನಿ ಹೂವು. ಸರಿ ಆಯ್ತು. ಚಾಂದಿನಿ ಇದೆ ಚಾಂದಿನಿ. ಇದು ಎಷ್ಟು ತಿಂಗಳು ಬೆಳೆ ಸರ್? ಇದು 3-3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. 3.5 ತಿಂಗಳು ಸ್ಟಾರ್ಟ್ ಆಗುತ್ತೆ. ಹಾ. ಈಗ ನಾವು ಆರೈಕೆ ಮಾಡಿರೋದು ಇನ್ನೇನು ಅವಕ್ಕೂ ಏನ್ ಆರೈಕೆ ಮಾಡೋದು ಇದಕ್ಕೂ ಅದೇ ಆರೈಕೆ ಮಾಡೋದು. ಸೇಮ್ ಆರೈಕೆ ಎಲ್ಲ ಸೇಮ್. ಚೇಂಜ್ ಅಷ್ಟೇ. ಅದೇ 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 ವೆರೈಟಿ ಚೇಂಜ್ ಆಗುತ್ತೆ. ಚೇಂಜ್. ಬೆಲೆ ಎಲ್ಲ ಒಂದೇ ರೇಟಿಗೆ ನಡೀತೈತೆ? ಬೆಲೆ ಇಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಹಾ. ಕಲರ್ ಹೂವ ಸ್ವಲ್ಪ ಒಂದ್ 2 ಪಾಯಿಂಟ್ ಕಡಿಮೆ ಇರುತ್ತೆ. ಹಾ, ಹಾ, ಕ್ವಾಲಿಟಿ ರೇಟ್ ಜಾಸ್ತಿ ಅದಕ್ಕೆ. ಅದೇ 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 ಇವು ಚಾಂದಿನಿ ಹೂವ ತಡೆಯುತ್ತಂತಂದು ಇದಕ್ಕೂ ಪರವಾಗಿಲ್ಲ. ಅದೇ 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 ಈಗ ಇಲ್ಲಿ ಎಲ್ಲೋ ಪೇಪರ್ಗೆ ಸ್ವಲ್ಪ ನುಸಿ ಬೀಳುತ್ತೆ, ಇದು ಬೇಗ ನುಸಿ ಬೀಳಲ್ಲ ಅಂತ ನಾವು ಚಾಂದಿನಿಯನ್ನು ಇರ್ಲಿ ಇದು ಇರ್ಲಿ ಅಂತ ಇರ್ಲಿ ಅಂತ 3 ವೆರೈಟಿ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಅಡಿಕೆ ಗಿಡಗಳು ನೋಡಿ ಸರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ, ಎಷ್ಟು ಚೆನ್ನಾಗಿ ಆಗಿದಾವೆ ಕೂಡ. ಅಡಿಕೆ ಗಿಡ ನಾವು ಇದನ್ನ ನಮ್ಮ ಮನಸ್ಸಿನಾಗ ಅಂದ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟೊಂದು ಇಂಪ್ರೂವ್ ಆಗಿದ್ದು ಅದಕ್ಕೂ ಆಯ್ತು ಇದಕ್ಕೂ ಆಯ್ತು. ಅದೇ 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 ಈ ಸತಿ ಏನೋ ದೇವ್ರ ದಯಿಂದ ಸ್ವಲ್ಪ ರೇಟ್ ಪರವಾಗಿಲ್ಲ ಅಂತ ಅನಿಸ್ತೈತೆ. ಈಗ 3 ತಿಂಗಳಿಂದ 100 ರೂಪಾಯಿ ಒಳಗೆ ಹೋಗೇ ಇಲ್ಲ. ಹೋಗೇ ಇಲ್ಲ. ಯಾಕಂದ್ರೆ ಹಿಂದಿನ ವರ್ಷ ರೈತರಿಗೆ ಬಹಳ ಅಂದ್ರೆ ಬಹಳ ಹೊಡ್ತಾ ಬಿಡಿತ್ತು. ಹೊಡ್ತಾನ ರೋಗ ಜಾಸ್ತಿ ಆಗ್ಬಿಟ್ಟಿತ್ತು. ರೋಗ ಜಾಸ್ತಿ ಆಗಿತ್ತು. ಜೊತೆಗೆ ಈಗ ರೇಟಿನ ಸ್ವಲ್ಪ ಹೊಡ್ತಾನೂ ಆಗಿತ್ತು. ಅದೇ 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 ಹಂಗಾಗಿ ಈಗ ನೋಡೋಣ, ಆದ್ರೂ ನಾವು ಬಂದ ಧೈರ್ಯದಿಂದ ಆದ್ರೂ ಆಗ್ಬಿಡ್ಲಿ, ಆದ್ರೆ 1-2 ಲಕ್ಷ ಖರ್ಚಾಗುತ್ತೆ, ಬಂದ್ರೆ ಇಲ್ಲ ಅದು ಡಬಲ್ ಆಗುತ್ತೆ ಅಂತಂದು ನಿಜ 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 ಮಾಡ್ಬಿಟ್ಟು ಇದನ್ನ ಬೆಳೆ ಇಟ್ವಿ. ಅದೇ ಅದೇ ಸರ್, ಈ ರೀತಿ ಬಂದೈತೆ ನೋಡ್ರಿ. ತುಂಬಾ ಅದ್ಭುತವಾಗಿ ಬೆಳೆದಿರ ಸರ್. 4 ಜನ ರೈತರಿಗೆ ಇದು ಖಂಡಿತವಾಗ್ಲೂ ಮಾದರಿ ವಿಚಾರ. ಎಷ್ಟು ಚೆನ್ನಾಗಿ ಹೂವು ಬೆಳೆದಿದ್ದೀರೋ ಅಷ್ಟು ಬುದ್ಧಿವಂತಿಕೆನೂ ಇದ್ರೊಳಗೆ ಕಾಣ್ತಿದ್ದೆ ನೋಡಿ. ಇಲ್ಲಾನ ನುಸಿ ಬಿದ್ರೆ ನೀವು ಈ ನೀರ್ನು ರೆಡಿ ಮಾಡಿದಿರ, ರೈನ್ ಡ್ರಿಪ್ನು ರೆಡಿ ಮಾಡಿದೀರಾ. ಇಷ್ಟೆಲ್ಲ ನಾಜೂಕಿಂದ ಬೆಳೆದಾಗ ಮಾತ್ರ ರೈತ ಉದ್ಧಾರ ಆಗಲ್ವಾ ಸರ್ ಸಾಧ್ಯ? ನಾವು ಮಾಡೋ ಶ್ರಮದ ಜೊತೆ ಸ್ವಲ್ಪ ಬುದ್ಧಿವಂತಿಕೆ ಇರ್ಬೇಕು. ಇವತ್ತಿನ ಒಂದು ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಶ್ರಮದ ಜೊತೆಗೆ ಬಹಳ ಬುದ್ಧಿವಂತಿಕೆ ಬಹಳ ದೊಡ್ಡದು. ಅದೇ 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 ಬಹಳ ದೊಡ್ಡದು. ನಿಜ 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 ನಿಜ. ಯಾಕಂದ್ರೆ ಈಗ ಒಂದು ಪಕ್ಷ ಗೊಬ್ಬರ ಕಡಿಮೆ ಆದ್ರೂ ನಡೆಯಲ್ಲ, ಕಡಿಮೆ ಆದ್ರೂ ನಡೆಯಲ್ಲ. ಅದನ್ನೆಲ್ಲ ಈಕ್ವಲ್ ಆಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಕ್ವಾಲಿಟಿ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ. ನಿಜ ನಿಜ ನಿಜ. ಶ್ರಮ ವಹಿಸಿ ಒಳ್ಳೆ ಹೂವು ತಗೊಂಡು ಹೋದ್ರೆ ಮಾರ್ಕೆಟ್ ದುಡ್ಡು ಮಾಡಕ್ಕಾಗಲ್ಲ. ಹೂವಿನ ಕೃಷಿ ಎಲ್ಲರೂ ಮಾಡಕ್ಕಾಗಲ್ಲ. ಇದ್ರಾಗೆ ಈಗ ನಾನು ಹೇಳಿದ್ನಲ್ಲ, ಒಂದ್ 5-6 ಕಳೆ ತೆಗ್ಸಿದೀನಿ. ಸುಮಾರು ಒಂದು 50,000 ರೂಪಾಯಿ ಕಳಿಗೆ ಇಟ್ಟಿದ್ದೀನಿ. ಬೇಜಾರಾಗ್ದಂಗ್ ಮಾಡ್ಬೇಕು, ಬೇಜಾರಾಗ್ದಂಗ್ ಮಾಡ್ಬೇಕು. ಬರುತ್ತೋ ಇಲ್ಲ ಸೆಕೆಂಡ್ರಿ, ಬಂದ್ಮೇಲೆ ಲೆಕ್ಕ ಬಂದ್ರೆ ಚೆನ್ನಾಗೇ ಬರುತ್ತೆ. ಚೆನ್ನಾಗೇ ಬರುತ್ತೆ. ಈಗ ನನ್ಗೆ ಇನ್ನೂ ಎಲ್ಲಿ ಒಂದು 5% ಹೂವು ಕಟಾವ್ ಮಾಡಿಲ್ಲ. ಒಂದು 70-80 ಸಾವಿರ ದುಡ್ಡು ಆಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಆಗುತ್ತೆ ಅನ್ನೋದು ನಿರೀಕ್ಷೆಯಲ್ಲಿ ಇದ್ರೆ? ಅದೇ ಈಗ ಈ ಸತಿ ಇದೇ ರೇಟ್ ಇದ್ರೆ ಈಗ ಒಂದೊಂದ್ ಕಟ್ಟಿಗೆ ಏನಿಲ್ಲ ಅಂದ್ರೆ ಒಂದ್ 2 ಲಕ್ಷ ಅನ್ಕೊಂಡ್ರು 6 ಲಕ್ಷ ಉಳಿಸಬಹುದು. ಖರ್ಚು ಒಂದ್ 2 ಲಕ್ಷ ಹೋದ್ರು ಒಂದ್ 4 ಲಕ್ಷ ಉಳಿಬಹುದು. ಆ 4 ಲಕ್ಷ ಇನ್ನೊಂದಕ್ಕೂ ಇನ್ವೆಸ್ಟ್ ಮಾಡಕ್ಕೆ ಮತ್ತೊಂದಕ್ಕೆ ಉಪಯೋಗ ಬರುತ್ತೆ. ಅದ್ರ ಜೊತೆ ಇನ್ನ ಯಾವ್ಯಾವ ಬೆಳೆ ಬೆಳಿತೀನಿ ಅಂದ್ರೆ? ಇದ್ರ ಜೊತೆ ಟೊಮೆಟೊ ಬೆಳಿತೀವಿ. ಟೊಮೆಟೊನು ಅದು ಸ್ವಲ್ಪ ಈಗ ರೇಟ್ ಕಡಿಮೆ ಆಗೈತೆ. ರೇಟ್ ಕಡಿಮೆ ಆಗಿರೋದ್ರಿಂದ ಈಗ ಆದ್ರೂ ಬಿಡಲ್ಲ. ಈಗ ಟೊಮೆಟೊ ರೇಟ್ ಇರುತ್ತೆ. ಮುಂಚೆ ಸ್ಟಾರ್ಟಿಂಗ್ ರೇಟ್ ಬಂತು, ಈಗ ಸ್ವಲ್ಪ ಕಡಿಮೆ ಆಗೈತೆ. ಅಂತರ ಬೆಳೆಯಾಗಿ ಈಗ ಇನ್ನ ಆ ಕಡೆ ಪ್ಲಾಟ್ ಅಲ್ಲಿ ಟೊಮೆಟೊ ಬೆಳೆದಿದ್ವಿ. ಅದು ಪರವಾಗಿಲ್ಲ, ಏನು ಸೈಜ್ ಎಲ್ಲ ಚೆನ್ನಾಗ್ ಬಂತು. ಇಲ್ಲಿಂದ ನಾವು ಕೋಲಾರ ಕಳಿಸ್ತೀವಿ, ಕಡಿಮೆ ಇದ್ದಾಗ ಇಲ್ಲ ದುರ್ಗಕ್ಕೆ ಲೋಕಲ್ ಮಾರ್ಕೆಟ್ಗೆಲ್ಲ ಕಳಿಸ್ತೀವಿ. ಹಂಗೆ. ಈರುಳ್ಳಿ ಸರ್, ಈರುಳ್ಳಿ ಎಷ್ಟು ಎಕರೆ ಹಾಕಿದ್ದೀರಾ? ಈರುಳ್ಳಿ ಒಂದು 6 ಎಕರೆ ಹಾಕಿದ್ವಿ. 6 ಎಕರೆ ಹಾಕಿದ್ವಿ. ಪ್ರತಿ ವರ್ಷನೂ ಹಾಕ್ತಾ ಇರ್ತೀರಾ? ಪ್ರತಿ ವರ್ಷ ಹಾಕಿದ್ವಿ. ಅದು ಹೊಡೆದ್ರೆ ಲಾಟ್ರಿ ಅಲ್ಲ ಸರ್? ಅದು ಹೊಡೆದ್ರೆ ಲಾಟ್ರಿನೇ. ಅದಕ್ಕೂ ಬರ್ತಾ ತಿಂದ್ರೆ ಅದನ್ನು ಹಂಗೆ ತಿನ್ಬೇಕು. ಬರ್ತಾ ತಿಂದ್ರೆ 2022-2020 ರಾಗೆ
ತಿನ್ನಕ್ ಮನೆಗೆ ಈರುಳ್ಳಿ ಸಹ ಉಳಿಲಿಲ್ಲ. ಅದ ಆ ತರ ಅದು ಡ್ಯಾಮೇಜ್ ಆಗ್ಬಿಡ್ತಾರೆ. ಡ್ಯಾಮೇಜ್ ಆಗ್ಬಿಟ್ಟು ಹೊಲದಲ್ಲಿ ಈರುಳ್ಳಿ ಕಿತ್ತಾಕಿ ಮತ್ತೆ ಮನೆ ತರಕ್ಕೆ ಆಗ್ಲಿಲ್ಲ ನಾವು. ಅದೇ 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 ಇಷ್ಟೊಂದು ಇದು ಮಳೆ ಅತಿಯಾದ ಮಳೆ ಆಯ್ತು. ಅದೇ 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 ಅತಿಯಾದ ಮಳೆ ಈ ಆಗಿ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಒಂದು ಕೊನೆಯದಾಗಿ ನಿಮ್ಮ ಅನುಭವದ ಮಾತು ಏನು ಹೇಳಕ್ ಇಷ್ಟಪಡ್ತೀರಾ ಸರ್, ನೀವು ಒಬ್ಬ ರೈತರಾಗಿ? ನನ್ನ ಅನುಭವದ ಪ್ರಕಾರ ನಮ್ ಶ್ರಮದ ಜೊತೆಗೆ ಬುದ್ಧಿವಂತಿಕೆ ಇರ್ಬೇಕು. ಮತ್ತೆ ಈಗ ಅತಿ ಮಳೆ ಆದ್ರೂನು ಕಷ್ಟ, ಅತಿ ಹೋದ್ನೇ ವರ್ಷ ಆತಲ್ಲ, ಅತಿ ಮಳೆ ಇಲ್ದಂಗಿದ್ರು ಕಷ್ಟ. ಬರ್ಬೇಕು, ರೈತರನ್ನು ಉಳಿಸ್ಬೇಕು. ಮಳೆ ಇಲ್ಲದ್ರೆ ಯಾವ್ದು ಒಂದು ಬೆಳೆಗಾಗ್ಲಿ ರೈತರಿಗಾಗ್ಲಿ ಅನುಕೂಲ ಇಲ್ಲ. ಮಳೆ ಬಂದ್ರೆ ಒಳ್ಳೇದು. ಆದ್ರೆ ಅದಕ್ಕೆ ತಕ್ಕನಾದಂತ ನಾವು ಅದ್ ಕಾರ್ಯಕ್ರಮ ನೋಡ್ಕೊಂತ ಪಾಲನೆ ಮಾಡ್ಕೊಂತ ಹೋದ್ರೆ ನಮಗೆ ಬೆಳೆ, ಈಗ ನಾವು ನಂಬಿರೋದೇ ರೈತರು ನಂಬಿರೋದೇ ಭೂತಾಯಿನ, ಆಯಾಮನ್ ಮುಖಾಂತರ ನಾವು ಬೆಳೆ ಬೆಳ್ಕೋಬೇಕು. ನಿಜ 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 ನಿಜ. ಸರ್, ನೀವು ಎಷ್ಟು ಎಕರೆ ಜಮೀನು ಐತೆ, ಎಲ್ಲ ಏನೇನು ಹಾಕಿ, ಈಗ ಅಡಿಕೆ ಗಿಡ ಎಷ್ಟು ಹಾಕಿದ್ದೀರಾ, ಏನು ಎತ್ತ? ಅಡಿಕೆ ಗಿಡ ನಮ್ದು ಈಗ ಇದು ಟೋಟಲ್ 8 ಎಕರೆ ಬೌಂಡ್ರಿ. ಇದರಲ್ಲಿ ಒಂದು 4,000 ಚಿಲ್ಲರೆ ಹಾಕಿದ್ವಿ. ಓಕೆ. ಇನ್ನೊಂದು ಒಂದು ಹತ್ರ ಅಲ್ಲೊಂದು ನಮ್ದು ನಮ್ಮ ಅಳಿಯರ್ದು ಸೇರಿ 9 ಎಕರೆ ಇದೆ. ಅಲ್ಲಿ ಬಾಳೆ, ಅಡಿಕೆ, ಈರುಳ್ಳಿ ಹಾಕಿದ್ವಿ. ಓಕೆ ಓಕೆ. ಇನ್ನೊಂದು ಹತ್ರ ಒಂದು 2-4 ಎಕರೆ ಇದೆ. ಅಲ್ಲಿ ಈಗ ಈರುಳ್ಳಿ ಐತೆ. ಈರುಳ್ಳಿ ಜೊತೆಗೆ ಇನ್ನೇನು ಮಿಶ್ರ ಬೆಳೆಯಾಗಿ ಈಗ ಬಾಳೆ, ಅಡಿಕೆ ಇಡೋಣ ಅಂತ ರೆಡಿ ಮಾಡ್ತಿದ್ವಿ. ಸರ್, ತುಂಬಾ ಅದ್ಭುತವಾಗಿ ಬೆಳೆದಿದ್ದೀರಾ. ನಿಮ್ಮಂತ ರೈತರ ವಿಡಿಯೋಗಳಿಂದ 4-6 ಜನ ರೈತರಿಗೆ ಉಪಯೋಗ ಆಗಬೇಕು, ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಅಂತ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಆಯ್ತು. ಥ್ಯಾಂಕ್ ಯು ಸರ್.